ಬಾದಾಮಿ. ಪ್ರತಿನಿತ್ಯ ಬಾದಾಮಿಯನ್ನು ಸೇವಿಸುವುದರಿಂದ ಆಗುವ ಪ್ರಯೋಜನಗಳು ಹಲವಾರು. ಬಾದಾಮಿಯಲ್ಲಿ 2 ರೀತಿ ಬಾದಾಮಿಗಳಿವೆ. ಒಂದು ಸಿಹಿ ಬಾದಾಮಿ, ಮತ್ತೊಂದು ಕಹಿ ಬಾದಾಮಿ. ಕಹಿ ಬಾದಾಮಿಯನ್ನು ಎಣ್ಣೆ ತೆಗೆಯಲು ಬಳಸಿದರೆ, ಸಿಹಿ ಬಾದಾಮಿಯನ್ನು ತಿನ್ನಲು ಬಳಸುತ್ತೇವೆ. ಪ್ರತಿನಿತ್ಯ 5ರಿಂದ 6 ಬಾದಾಮಿಯನ್ನು ಬಳಸುವುದರಿಂದ ದೇಹಕ್ಕೆ ಆಗುವ ಪ್ರಯೋಜನಗಳು ಹಲವಾರು. ತುಂಬಾ ಉಪಯುಕ್ತವಾದ ಪ್ರಯೋಜನ ಯಾವುದೆಂದರೆ, ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳನ್ನು ಇದು ಹೆಚ್ಚಾಗಿ ಉತ್ಪತ್ತಿ ಮಾಡುತ್ತದೆ. ಹಾಗೂ ಬಾದಾಮಿ ರಿಚ್ ಇನ್ ಫೈಬರ್ ಆಗಿರುವುದರಿಂದ ಇದರಿಂದ ನಮಗೆ ವಿಟಮಿನ್ ಎ ಮತ್ತು ಸಿ ನಮ್ಮ ದೇಹಕ್ಕೆ ಸಿಗುತ್ತೆ. ಬಾದಾಮಿ ನಮ್ಮ ದೇಹದಲ್ಲಿನ ಗ್ಲೂಕೋಸ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೂ ನಮ್ಮ ದೇಹದಲ್ಲಿನ ರಕ್ತದ ಸಕ್ಕರೆಯ ಪ್ರಮಾಣವನ್ನು ಕೂಡ ಇದು ನಿಯಂತ್ರಣಕ್ಕೆ ತರುತ್ತೆ. ಬಾದಾಮಿನ ಸೇವಿಸುವುದರಿಂದ ಕೂದಲು ಉದುರುವಿಕೆಯನ್ನು ಇದು ನಿಯಂತ್ರಣಕ್ಕೆ ತರುವುದರ ಜೊತೆಗೆ ಕೂದಲ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗಿದೆ. ಉಗುರುಗಳ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗಿದೆ. ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಕೂಡ ಈ ಬಾದಾಮಿ ಅತ್ಯಂತ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಬಾದಾಮಿಯನ್ನು ಸೇವಿಸುವುದರಿಂದ ನಮ್ಮ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಗರ್ಭಿಣಿ ಮಹಿಳೆಯರು ಇದನ್ನು ಸೇವಿಸುವುದರಿಂದ ತಮ್ಮ ಮಗುವಿನ ಬೆಳವಣಿಗೆಗೆ ಈ ಬಾದಾಮಿ ಸಹಕಾರಿಯಾಗಿದೆ. ಹಾಗೂ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಈ ಬಾದಾಮಿ ಸಹಕಾರಿ ಆಗೋದ್ರ ಜೊತೆಗೆ ಹೊಟ್ಟೆಯ ಸುತ್ತಲಿನ ಬೇಡವಾದ ಬೊಜ್ಜನ್ನು ಕರಗಿಸಲು ಕೂಡ ಇದು ಪ್ರಯೋಜನಕಾರಿಯಾಗಿದೆ. ಹಾಗೂ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 5ರಿಂದ 6 ಬಾದಾಮಿಯನ್ನು ತಿನ್ನುವುದರಿಂದ ದೇಹದ ಉಷ್ಣತೆಯ ಪ್ರಮಾಣವನ್ನು ಕೂಡ ಇದು ನಿಯಂತ್ರಣಕ್ಕೆ ತರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾದಾಮಿಯಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ. ಹಾಗಾದರೆ ಪ್ರತಿನಿತ್ಯ ನೀವು ಕೂಡ ನಿಮ್ಮ ಡಯಟ್ನಲ್ಲಿ ನೀವು ತಿನ್ನುವ ಆಹಾರದಲ್ಲಿ ಬಾದಾಮಿಯನ್ನು ಬಳಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.